ಕೂದಲನ್ನು ಸೌಂದರ್ಯ ಸಾಧನವನ್ನಾಗಿ ಇಂದಿನ ಕಾಲದಲ್ಲಿ ನಾವು ಬಳಸ್ತೇವೆ. ಈ ಭೂಮಿ ವಸಾಹತೀಕರಣವಾಗುವ ಮುನ್ನ ಎಲ್ಲ ದೇಶಗಳಿಗೂ ಅವರವರದ್ದೇ ಆದ ರೀತಿ ನೀತಿಗಳಿದ್ದವು. ಅಂತೆಯೇ ಚಾರಿತ್ರಿಕವಾಗಿ ಯುರೋಪ್ನ ವಸಾಹತುಶಾಹಿಗಳು ಅಮೆರಿಕದ ನೆಲವನ್ನು ತಲುಪುವ ಮುನ್ನ ಇಲ್ಲಿ ಜನಗಳಿಗೆ ಅವರದ್ದೇ ಆದ ರೀತಿ ನೀತಿಗಳಿದ್ದವು. ಅವರು ಮಾಡುತ್ತಿದ್ದ ಪ್ರತಿಯೊಂದು ಕೆಲಸಗಳಿಗೂ ಅವರದ್ದೇ ಸಂಕೇತಗಳಿದ್ದವು. ಅವುಗಳಲ್ಲಿ ಕೂದಲು ಬೆಳೆಸುವುದು ಒಂದು. ಅಮೆರಿಕದ ಸ್ಥಳೀಯ ನಿವಾಸಿಗಳು ನೀಳವಾಗಿ ಕೂದಲು ಬೆಳೆಸ್ತಾರೆ. ಇದರಲ್ಲಿ ಗಂಡು ಹೆಣ್ಣುಗಳೆಂಬ ತಾರತಮ್ಯಗಳಿಲ್ಲ. ಎಲ್ಲರೂ ಉದ್ದ ಕೂದಲು ಬೆಳೆಸ್ತಾರೆ. ಉದ್ದ ಕೂದಲು ಇವರಿಗೆ ಹೆಮ್ಮೆಯ ಸಂಕೇತ. ತಮ್ಮ ಸುತ್ತಲಿನ ಪರಿಸರಕ್ಕೆ ಅವರು ಹೊಂದಿಕೊಂಡಿರುವ ಸಂಕೇತ. ತಮ್ಮ ಪೂರ್ವಜರ ಹಿರಿಮೆಯನ್ನು ಸಾರುವ ಸಾಧನ. ಹಾಗೆ ಉದ್ದ ಕೂದಲು ಧೈರ್ಯ ಹಾಗೂ ಬಲಿಷ್ಠತೆಯ ಸಂಕೇತ. ಮದುವೆಯಾಗಿದ್ದರೆ 2 ಜಡೆ ಹಾಕ್ತಾರೆ. ಮದುವೆಯಾಗದೇ ಇದ್ದರೆ ಒಂದೇ ಜಡೆ ಹಾಕ್ತಾರೆ. ಇದು ಕೂಡ ಒಂದು ರೀತಿಯಾದಂಥ ಸಂಕೇತ. ಅಮೆರಿಕದ ನೆಲವು ವಸಾಹತೀಕರಣವಾಗುತ್ತಿದ್ದಂಥ ಕಾಲದಲ್ಲಿ ಅವರನ್ನು ಆಂತರಿಕವಾಗಿ ಸೋಲಿಸಲು ಯುರೋಪಿಯನ್ನರು ಇಲ್ಲಿಯ ಸ್ಥಳೀಯ ನಿವಾಸಿಗಳ ಉದ್ದ ಕೂದಲನ್ನು ಕತ್ತರಿಸುತ್ತಿದ್ದರು. ಇದು ಅವರನ್ನು ನಿಯಂತ್ರಿಸಲು ಬಳಸುತ್ತಿದ್ದ ಸಾಧನ. ಇಂದು ಈ ಸ್ಥಳೀಯ ನಿವಾಸಿಗಳು ಉದ್ದ ಕೂದಲನ್ನು ಬಂಡಾಯದ ಸಂಕೇತವಾಗಿ ಬೆಳೆಸ್ತಾರೆ. ತಮ್ಮ ಆತ್ಮವಿಶ್ವಾಸವನ್ನು ಇಮ್ಮಡಿಗೊಳಿಸಲು ಬೆಳೆಸ್ತಾರೆ. ಕೂದಲು ಹೆಣೆಯುವುದಕ್ಕೂ ಕೂಡ ಒಂದು ಅರ್ಥವಿದೆ. ಅದು ಒಗ್ಗಟ್ಟನ್ನು ತೋರಿಸುತ್ತೆ. ಒಗ್ಗಟ್ಟಲ್ಲಿ ಬಲವಿದೆ ಅಂತ ತೋರಿಸುತ್ತೆ. ಕೆಲವು ಬುಡಕಟ್ಟು ಜನಾಂಗಗಳು ತಮ್ಮ ಮನೆಗಳಲ್ಲಿ ಅಥವಾ ತಮ್ಮ ಜನಾಂಗಗಳಲ್ಲಿ ಏನಾದರೂ ದುಃಖಕರ ವಿಷಯಗಳು ನಡೆದರೆ ಕೂದಲು ಕತ್ತರಿಸ್ತಾರೆ. ಇಲ್ಲಿ ಕೂದಲನ್ನು ಬೆಳೆಸುವುದರಲ್ಲಿ ಅಥವಾ ಕತ್ತರಿಸುವುದರಲ್ಲಿ ಹೆಣ್ಣು ಗಂಡುಗಳೆಂಬ ತಾರತಮ್ಯಗಳಿಲ್ಲ. ಈ ವಿಡಿಯೋ ಕುರಿತ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.